welcome back to my YouTube channel. Hope everyone are doing good and safe. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಐ ಆಮ್ ವೆರಿಂಗ್ ಅ ಕುರ್ತಾ ಆ್ಯಂಡ್ ಐ ವಾಟ್ ರೆಡಿ ಆ್ಯಂಡ್ ಆಲ್ಸೋ ಐಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್. ಸೊ ಇವತ್ತು ವೀಕೆಂಡ್ ಆಯಿತಾ, ಸ್ಯಾಟರ್ಡೇ. ಸೊ ಹೇಗೆ ಈ ವೀಕೆಂಡ್ ಇವತ್ತು ನಮ್ಮದು ಸ್ಯಾಟರ್ಡೇ ಏನೋ ಒಂದಷ್ಟು ಪ್ಲ್ಯಾನ್ಸ್ ಮಾಡಿದ್ದೀವಿ. ಸೊ ಅಲ್ಲೋಗೋಣ ಇಲ್ಲೋಗೋಣ ಅಂತ ಎಲ್ಲ. ಸೊ ಏನು ಎಲ್ಲೋಗ್ತಿದ್ದೀವಿ, ಎಲ್ಲಿಂದ ಬರ್ತಿದ್ದೀವಿ ಎಲ್ಲದನ್ನು ನಿಮಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಸೊ ಕಂಪ್ಲೀಟ್ ವೀಡಿಯೋನ ನೋಡಬೇಕು. ಸೊ ನಾವು ಎಲ್ಲಿ ಹೋಗಿದ್ದೀವಿ ಏನು ಎಲ್ಲ ಗೊತ್ತಾಗತ್ತೆ. ಸೊ ಇವಾಗ ನಾನು ಪಿ ಜಿಯಿಂದ ರೆಡಿಯಾಗಿ ಹೊರಡ್ತಿದ್ದೀನಿ. ಸೊ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ. ಅಲ್ಲಿಂದ ನಮ್ಮ ಪ್ಲ್ಯಾನ್ಸ್ ಶುರು ಆಗುತ್ತೆ. ಸೊ ಎಲ್ಲೆಲ್ಲಿ ಹೋಗೋಕ್ಕಿದೆ ಅಂತ ಮತ್ತು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ. ಒಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಏನು ಗೊತ್ತಾ, ನಾನು ಫುಲ್ ರೆಡಿಯಾಗಿ ಆಗೋಗಿದೆ ಆಯಿತಾ. ಸೊ ಓನ್ಲಿ ಥಿಂಗ್ ಐ ಶುಡ್ ವೇರ್ ಮೈ ವಾಚ್ ಆ್ಯಂಡ್ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೇ ಮಾಡ್ತಿಲ್ಲ. ಸೊ ಆಲ್ಮೋಸ್ಟ್ ಐ ಆಮ್ ರೆಡಿ. ಓನ್ಲಿ ಥಿಂಗ್ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಸೊ ವಾಚ್ ಒಂದು ಹಾಕೋಬೇಕು ಅಷ್ಟೇ. ಆ್ಯಂಡ್ ಐ ಡೋಂಟ್ ನೋ ಇಫ್ ಐ ವಾಂಟ್ ಟು ಕ್ಯಾರಿ ಸಮ್ ಬ್ಯಾಗ್ ಆರ್ ಸಮಥಿಂಗ್. ಸೊ ಲೆಟ್ಸ್ ಸಿ. ನಾನು ಬ್ರೇಕ್ಫಾಸ್ಟ್ ಇವತ್ತು ಇಲ್ಲಿ ಪಿ ಜಿಯಲ್ಲಿ ಪೂರಿ ಮಾಡಿದ್ದಾರೆ ಆಯಿತಾ. ಸೊ ನನಗೆ ಪೂರಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಲಾಸ್ಟ್ ನೈಟ್ ಐ ಹ್ಯಾಡ್ ಆರ್ಡರ್ಡ್ ಮಶ್ರೂಮ್ ಬಿರಿಯಾನಿ. ಸೊ ಆ ಲೆಫ್ಟ್ ಓವರ್ ಸ್ವಲ್ಪ ಇದೆ, ಅದನ್ನೇ ತಿನ್ಕೊಂಡು ಇವಾಗ ಹೊರಡೋದು. ಸೊ ನಾನು ತಿಂತಾಯಿದ್ದೀನಿ ಒಂದು ಕೈಯಲ್ಲಿ. ಸೊ ಇನ್ನೊಂದು ಕೈಯಲ್ಲಿ ಓಕೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಸೊ ವೀಡಿಯೋನೂ ಆಗಬೇಕು, ಈ ಕಡೆಗೆ ನನ್ನ ಕೆಲಸನೂ ಆಗಬೇಕು, ಎಲ್ಲ ಆಗಿ ಹೊರಡಬೇಕಂತ ಹೇಳ್ಬಿಟ್ಟು ಸೊ ಐ ಸ್ಟಾರ್ಟೆಡ್ ಫಿಲ್ಮಿಂಗ್ ದ ವೀಡಿಯೋ. ಸೊ ಲೆಫ್ಟ್ ಓವರ್ ಒಂದು ಸ್ವಲ್ಪ ಇತ್ತು, ಅದನ್ನು ಇವಾಗ ತಿಂದ್ಬಿಟ್ಟು ಹೊರಡೋದು ಬ್ರೇಕ್ಫಾಸ್ಟ್ಗೆ. ತುಂಬ ಇದೆ, ಎಷ್ಟೆಲ್ಲ ನಂಗೆ ತಿನ್ನೋಕ್ಕಾಗಲ್ಲ. ರಾತ್ರಿನೂ ಆಲ್ಮೋಸ್ಟ್ 70% ರಾತ್ರಿ ತಿಂದಿದೆ ಆಯಿತಾ. ಸೊ ಇನ್ನು ಒಂದು 30% ಅಷ್ಟು ಉಳಿದಿದೆ, ಅದನ್ನ ಇವಾಗ ತಿನ್ಕೊಬಿಡ್ತೀನಿ. ನಾನು ಇವಾಗಲೇ ಫಸ್ಟೇ ಹೇಳ್ಬಿಡ್ತೀನಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ, ಫಸ್ಟ್ ಥಿಂಗು. ಆಮೇಲಿಂದ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ವಿಡಿಯೋ ಹಂಗೆ. ಸೊ ಫಸ್ಟ್ ನಾವು ಹೋಗ್ತಿರೋದು ಜಗನ್ನಾಥ್ ಟೆಂಪಲ್ಗೆ. ಸೊ ಇಲ್ಲಿಂದ ಹೊರಡ್ತೀವಿ ವೈಟ್ ಫೀಲ್ಡಿಂದ. ಸೊ ನಾವು ಅಲ್ಲಿ ಹೋಗಿ ಟೆಂಪಲ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಎಲ್ಲೋಗ್ತೀವಿ ಏನು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಿಮಗೆ ಗೊತ್ತಾಗತ್ತೆ. ಇಟ್ಸ್ ಲೈಕ್ ಅ ಗರ್ಲ್ಸ್ ಡೇ ಔಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಸೊ ನನಗೆ ನಾವು ವೀಡಿಯೋನ ಕಟ್ ಮಾಡಿದೆ ಆಯಿತಾ. ಸೊ ಮತ್ತೆ ಹೇಳ್ಬೇಕಂತ ಅನ್ನಿಸ್ತು. ನನ್ನ ಬ್ಯಾಕ್ಗ್ರೌಂಡ್ಗೆಲ್ಲ ಜಾಸ್ತಿ ಏನು ಐ ಡೋಂಟ್ ಬಾದರ್ ಮಚ್ ಅಬೌಟ್ ದ ಬ್ಯಾಕ್ಗ್ರೌಂಡ್. ಸೊ ಏನು ಬ್ಯಾಕ್ಗ್ರೌಂಡ್ ಇರುತ್ತೆ ಅದರಲ್ಲೇ ಸುಮ್ಮನೆ ವೀಡಿಯೋ ಮಾಡಿಬಿಡ್ತೀನಿ. ಸೊ ಪಿ ಜಿಯಲ್ಲಿರೋದ್ರಿಂದ ನಾನು ಪ್ರಾಪರಾಗಿ ಒಂದೇ ಬ್ಯಾಕ್ಗ್ರೌಂಡಲ್ಲಿ ಕೂತ್ಕೊಂಡು ಲೈಟಿಂಗ್ ಎಫೆಕ್ಟ್ ಎಲ್ಲ ಪ್ರಾಪರಾಗಿರಲ್ಲ. ಸೊ ಅದಕ್ಕೇ ಯಾವುದು ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಮಾಡ್ತಾಯಿರ್ತೀನಿ. ಸೊ ಹೇಳೋರು ಏನು ಬೇಕಾದರೂ ಹೇಳ್ತಾರೆ, ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಸೊ ಇಟ್ಸ್ ಓಕೆ, ಹವೆವರ್ ಐ ಫೀಲ್ ಆ್ಯಂಡ್ ಹವೆವರ್ ಐ ವಾಂಟ್ ಟು ಆ್ಯಂಡ್ ಹವೆವರ್ ಐ ಫೀಲ್ ಕಂಫರ್ಟೇಬಲ್ ಅಲ್ವಾ. ಸೊ ಆ ಥರ ನಾನು ವೀಡಿಯೋಸ್ನ ಫಿಲ್ಮ್ ಮಾಡ್ತೀನಿ. ಸೊ ಇಟ್ಸ್ ಓಕೆ, ನನಗೆ 10 ಮೆಂಬರ್ಸ್ ನೋಡಿದ್ರೂ ಖುಷಿನೇ, 20 ನೋಡಿದ್ರೂ ಖುಷಿನೇ. ಇಟ್ ಈಸ್ ಆಲ್ ಫಾರ್ ಮೈ ಮೆಮರಿ. ಸೊ after some days when I sit and when I turn back and see all these videos, I am sure I would definitely feel very happy. I might fly high that time. ಸೊ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇದೆಲ್ಲದನ್ನು ಫಿಲ್ ಮಾಡಿ ಯಾರು ನೋಡಿದ್ರು ಓಕೆ, ನೋಡಿಲ್ಲ ಅಂದ್ರೂ ಓಕೆ, ನಾನು ಪೋಸ್ಟ್ ಮಾಡ್ತಿರ್ತೀನಿ. ಇನ್ ಕೇಸ್ ಲೈಕ್ ಬಂತು, ನೋಡ್ತಿದ್ದಾರೆ ಜನ ಅಂತಂದರೆ ಇಟ್ಸ್ ಆಲ್ ಓಕೆ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ದೋಸ್ ಪೀಪಲ್ ಹೂ ಎವರ್ ವಾಚಸ್ ಮೀ ಇನ್ ದ ವಿಡಿಯೋ. ಅದೆಷ್ಟು. ಸೊ ನಾವಿವಾಗ ಫಸ್ಟ್ ಬಂದಿದ್ದು ಆಂಜನೇಯ ಟೆಂಪಲ್ಗೆ. ಸೊ ಆಂಜನೇಯ ಟೆಂಪಲ್, ಜಗನ್ನಾಥ್ ಟೆಂಪಲ್ ಎಲ್ಲ ಇಲ್ಲೇ ಒಟ್ಟೊಟ್ಟಿಗೆ ಇದೆ. ಸೊ ಅದಕ್ಕೇ ಒಂದಾದಮೇಲೆ ಒಂದು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ದುರ್ಗಾಮ್ಮ ಅದು ಒಂದು ಟೆಂಪಲ್ ಇತ್ತು ಸರ್. ಅದರದ್ದು ಕೂಡ ಮುಂದೆ ಕ್ಲಿಪ್ಪಿಂಗ್ ಇದೆ, ನೀವು ನೋಡ್ಬೋದು. ಸೊ ಇವಾಗಷ್ಟೇ ರೀಚ್ ಆದ್ವಿ, ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಹೋಗಿದ್ವಿ. ನಾವು ಫಸ್ಟ್ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಅಲ್ಲೇ ಪಕ್ಕದಲ್ಲೇ ದುರ್ಗಾಮ್ಮ ಟೆಂಪಲ್ ಇದ್ದಿದ್ದರಿಂದ ಫಸ್ಟು ಅಲ್ಲಿಗೆ ಹೋಗಿ ಆಮೇಲೆ ಕೊನೆಗೆ ಆಂಜನೇಯ ಟೆಂಪಲ್ಗೆ ಹೋದ್ವಿ. ಎಂತ ಕಪ್ಪು ಕಪ್ಪು ಕಾಣ್ತಿದೆ? ಇಲ್ಲ, ಚೆನ್ನಾಗಿ ಬರ್ತಿದೆ. ಸೆಕೆಂಡ್ ಮಂತ್ ಯಾವ ಟೆಂಪಲ್ಗೆ ಬಂದಿರೋದು ಇವಾಗ ನಾವು? ಆಂಜನೇಯ.
ನಾವು ಆಂಜನೇಯ ಟೆಂಪಲ್ಗೆ ಬಂದಾಗ ಅಲ್ಲಿ ಪ್ರಸಾದ ಕೊಡ್ತಿದ್ರು, ರೈಸ್ ಬಾತ್ ಮತ್ತು ಉದ್ದಿನ ವಡೆನ ಕೊಡ್ತಾಯಿದ್ರು. ಸೊ ಅಲ್ಲಿ ಇಸ್ಕೊಂಡು ತಿಂದುಬಿಟ್ಟು ಮತ್ತು ಅಲ್ಲಿಂದ ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಅಲ್ಲಿ ಏನೋ ಚೆನ್ನಾಗಿ ಬರ್ತಿತ್ತು, ಫೇರಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಜಗನ್ನಾಥ್ ಟೆಂಪಲ್ಗೆ. ಜಗನ್ನಾಥ್ ಟೆಂಪಲ್ಲೂ ಅಷ್ಟೇ ಲೈಕ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಲ್ಲಿ ಕುತ್ಕೊಬಿಟ್ಟು ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಬಿಟ್ಟು ನಾವು ವಾಪಸ್ ಬಂದ್ವಿ. ಆ್ಯಕ್ಚುಲಿ ನನಗೇನಂತ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ ಆಯಿತಾ. ಸೊ ಹಾವ್ ಹೇಗೋ ಮ್ಯಾನೇಜ್ ಮಾಡಿ ವೀಕೆಂಡ್ಸ್ ಇವಾಗ ಹೋಗ್ತೀನಿ. ಸೊ ಬಟ್ ಅದು ಹೋದಾಗ ಆ ನೆಮ್ಮದಿ ಸಿಗುತ್ತಲ್ಲ ದೇವಸ್ಥಾನದಲ್ಲಿ, ನಿಮಗೆ ಆ ಕಾಮ್ನೆಸ್ ಮತ್ತು ಅಲ್ಲಿ 10 ನಿಮಿಷ ಕೂತಿದ್ದು ಬರುವಾಗ ದೇವ್ರ ಹತ್ರ ಬೇಡ್ಕೊಂಡು ಬರುವಾಗ ಲೈಕ್ ಅದೊಂಥರ ಆ ಫೀಲೇ ಬೇರೆ. ಬಿಕಾಸ್ ಐ ಆಮ್ ಅ ಪರ್ಸನ್ ಹೂ ಬಿಲೀವ್ ಸೋ ಮಚ್ ಇನ್ ಗಾಡ್ ಆಯಿತಾ. ಸೊ ಹಾಗಾಗಿ ನನಗೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸಿ ಮತ್ತು ವಾಪಸ್ ಹೋಗುವಾಗ ನನಗೇನೋ ಇದೊಂದು ಕ್ಲಿಪ್ಪಿಂಗ್ನೇ ತೊಗೋಬೇಕು ಅಂತ ಅನ್ನಿಸ್ತು. ಫುಲ್ ಎಲ್ಲ ಕಂಪ್ಲೀಟಾಗಿ ಕಾಣೋ ಥರ. ಸೊ ಅಲ್ಲೇ ಆಂಜನೇಯ ಟೆಂಪಲ್ ಕೂಡ ಪಕ್ಕದಲ್ಲೇ ಇದೆ ನೋಡಿ, ನಿಮಗೆಲ್ಲ ಆಂಜನೇಯದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಆ್ಯಂಡ್ ಇದು ಜಗನ್ನಾಥ್ ಟೆಂಪಲ್ ಕೂಡ ಪಕ್ಕದಲ್ಲೇ ಇರೋದು. ಸೊ ಅದೆಲ್ಲದನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಟ್ಟು ಆ ಥರ ಕಾಣ್ತಿರೋದು. ಈಗ ನೋಡಿ, ಈಗ ಚಂದ ಆಯ್ತು ತೆಗಿಲ್ಲ ಅದೆಂತದ ಸಾವು ಆ ಥರ ಹೇಳ್ಬಾರ್ದಲ್ಲ. ದೇವ್ರದ್ದು ನಾವಿವಾಗ ಜಗನ್ನಾಥ್ ಟೆಂಪಲಿಗೆ ಬಂದಿರೋದು. ಸೊ ಇಲ್ಲಿಂದ ಎಲ್ಲ ಹೋಗ್ತಿದ್ದೀವಿ, ಇಲ್ಲಿಂದ ಮೂವಿ ಕಾಂಜರಿಂಗ್, ಇಲ್ಲಿಂದ ಮೂವಿಗೆ ಹೋಗಿ ಆಮೇಲೆ ಇನ್ನೂ ಸಂಜೆ ತನಕ ಏನೇನೋ ಪ್ಲ್ಯಾನ್ಸ್ ಇದೆ. ಫುಲ್ ಎಲ್ಲದನ್ನು ಫಿಲ್ಮ್ ಮಾಡ್ತಿದ್ದೀನಿ ನಾನು. ಸೊ ನೋಡೋಣ. ನನಗೂ ಸ್ವಲ್ಪ ದಪ್ಪಾಗಿದ್ದೀನಿ ಅನ್ಸುತ್ತೆ. ಸೊ ಇಲ್ಲ ಸಾವಿಲ್ಲ ಅಮ್ಮ ನನಗೆ ಹಂಗೆ ನಿಮಗೂ ಇದ್ದಿದ್ರೆ ನೀವು ಕೊಟ್ಬಿಡ್ತಿದ್ರಿ. ನಾನು ಇವಾಗ ಸ್ವಲ್ಪ ಅಂದರೆ ಸಫಾಯಿ ಅಂದರೆ ಸ್ವಲ್ಪ ಫ್ಯಾಟ್ ಲಾಸ್ ಆಗಿದೆ, ಹೊಟ್ಟೆ ಎಲ್ಲ ಹೋಗಿದೆ. ನನ್ನದು ಆಫೀಸ್ಗೆ ಹೋಗಿಲ್ಲ ಅಂದರೆ 1 ವಾರದಲ್ಲಿ 1 kg ಕಮ್ಮಿ ಆಗ್ತೀನಿ. ಆಫೀಸ್ ಊಟ ತಿಂದು ದಪ್ಪ. ನನಗೆ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ, ನಾನು ಈ ವಿಡಿಯೋನ ಸ್ವಲ್ಪ ರಾ ಆಗಿ ಇಟ್ಟಿದ್ದೀನಿ. ಎಲ್ಲೆಲ್ಲೆಲ್ಲ ಏನೇನು ಮಾತಾಡಿದ್ವಿ ಅದು ಹಂಗೆ ಇಟ್ಟಿದ್ದೀನಿ. ಸೊ ದ್ಯಾಟ್ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಿರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಆಂಜನೇಯದು ಪ್ರಾಪರಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿರಲಿಲ್ಲ. ಆಮೇಲೆ ಎಂಡಲ್ಲಿ ಹೋಗುವಾಗ ಹಂಗೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಮೂವಿಗೆ. ಸೊ ಯಾವ ಮೂವಿಗೆ ಏನು ಅಂತ ಓಕೆ ಲೆಟ್ ಮಿ ಜಸ್ಟ್ ಟೆಲ್ ಯು ನಾವು. ಸೊ ನಾವು ಬಂದಿದ್ದು ಕಾಂಜರಿಂಗ್ ಮೂವಿಗೆ. ಆವಾಗಷ್ಟೇ ರಿಲೀಸ್ ಆಗಿತ್ತು ಅದು. ನಾನು ಇದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಿರೋದು ಒಂದು ಸ್ವಲ್ಪ ಲೇಟಾಗಿ. ಆ್ಯಂಡ್ ವಿಡಿಯೋ ನಿಮಗೆ ಬರೋದು ಕೂಡ ಇನ್ನೂ ನೆಕ್ಸ್ಟ್ ಲೆವೆಲ್ ಲೇಟಾಗಿರುತ್ತೆ. ಬಿಕಾಸ್ ಇಟ್ಸ್ ಲೈಕ್ ನಾನು ಡೇಸ್ ಎಲ್ಲ ಯಾವತ್ತು ಅಂತೆಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ನಿಮಗೆ ಹೆಂಗೂ ನಾನು ವೀಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಗುತ್ತೆ. ನಾನು ಎಡಿಟ್ ಮಾಡ್ತಿರೋದೇ ಆಫ್ಟರ್ ಸೋ ಮೆನಿ ಡೇಸ್. ನಮಗೆ ಮೂವಿ ಇದ್ದಿದ್ದು 1:30ಗೆ ಆಯಿತಾ. ಸೊ 1:30 ಆಫ್ಟರ್ನೂನ್. ಹಾಗಾಗಿ ನಮ್ಗೆ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ಕೂಡ ಹಸಿವಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸರಿಯಾಗಿ ಆಗಿರಲಿಲ್ಲ. ಸೊ ಏನಾದರೂ ತಿನ್ನೋಣ ಅಂತ ಹೇಳಿ ಅಲ್ಲೇ ಹೋಗಿ ಫ್ರೈಡ್ ರೈಸು ಮತ್ತು ಲೈಮ್ ಸೋಡಾ ಎಲ್ಲ ಕುಡಿದ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ನಾವಿವಾಗ ಬಂದಿರೋದು ಐನಾಕ್ಸ್ಗೆ. ಆ್ಯಂಡ್ ಈ ಮೂವಿ ಏನಂತ ಅಂದರೆ ರಕ್ಷಿಗೆ ತುಂಬ ಇಂಟ್ರೆಸ್ಟ್ ಇತ್ತು ನಾನು ಕಾಂಜರಿಂಗ್ ನೋಡಬೇಕಂತ. ಅವ್ರು ಇನ್ನೂ ಏನೋ 2-3 ಪಾರ್ಟ್ ಇದೆ ಅಂತ ಹೇಳಿದ್ರು. ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಮೂವಿ. ಸೊ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ನನಗೆ ಜಾಸ್ತಿ ಮೂವಿ ನೋಡೋಕ್ಕೆ. ಎಲ್ಲೋ ಅಪರೂಪಕ್ಕೆ ಒಂದು ಸಲ ಆದರೆ ಒಂದು ಮೂವೀಸ್ನ ನೋಡ್ತೀನಿ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಹೋಗೋಣ ಅಂತ ಹೇಳಿದ್ರು. ಆ್ಯಂಡ್ ವಿ ಹ್ಯಾಡ್ ಒನ್ ಮೋರ್ ಫ್ರೆಂಡ್ ಆಲ್ಸೋ. ಆಮೇಲೆ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಡಿಯೋದಲ್ಲಿ ಬರೋಕ್ಕೆಲ್ಲ ಸ್ವಲ್ಪ ಏನೋ ಓಕೆ ಇಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಬರಲಿಲ್ಲ. ಮತ್ತು ಅಲ್ಲಿಂದ ಮೂವಿ ಎಲ್ಲ ಮುಗಿಸ್ಕೊಂಡು ಸೊ ಸಂಜೆ ಹೋಗುವಾಗ ಲೈಕ್ ನಂಗೆ ಸ್ವಲ್ಪ ಹೆಡ್ಡೇಕ್ ಇತ್ತು. ಬಿಕಾಸ್ ದ ಹೋಲ್ ಡೇ ಅಲ್ವಾ, ಮಾರ್ನಿಂಗಿಂದ ಸಂಜೆ ತನಕನೂ ಲೈಕ್ ಓಡಾಡಿದ್ದು ಟೆಂಪಲ್ಗೆ ಹೋಗಿದ್ದು ಎಲ್ಲ ಆಗಿದ್ದರಿಂದ ನಂಗೆ ಸ್ವಲ್ಪ ಹೆಡ್ಡೇಕ್ ಇತ್ತು. ಸೊ ಹಾಗಾಗಿ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಟೀ ಕುಡಿದು ಇವಾಗ ವಾಪಸ್ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಅಷ್ಟೇ ನಾವು ಮೂವಿನ ಮುಗಿಸ್ಬಿಟ್ಟು ಹೋಗ್ತಿದ್ದೀವಿ. ಇವಾಗ ಹೋಗಿ ನನ್ನ ಪೀಚಿಗೆ ಹೋಗ್ಬಿಟ್ಟು ರೆಡಿಯಾಗಿ ಮತ್ತೆ ಎಲ್ಲ ಹೋಗ್ತೀವಂತ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ನನ್ನ ಲಿಪ್ಸ್ಟಿಕ್ಕು ಇಲ್ಲ, ಎಂಥದಿಲ್ಲ, ಎಲ್ಲ ಹೋಗಿದೆ ನೋಡಿ. ಎಲ್ಲರೂ ಅನ್ಕೋತಾರೆ ನಾವು ಲಾಗರ್ಸ್ ಅಂತ. ಹೌದು, ಒಂದು ಚಂದದ ಫೋನ್ ಇಟ್ಕೊಂಡ್ರೆ ಗೈಸ್ ಏನು ಗೊತ್ತಾ, ಸೋನುದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಟ್ ದ ಥಿಂಗ್ ಈಸ್ ನಾನು ಸ್ಲೋಲಿ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಸ್ವಲ್ಪ ಟೈಮ್ ಬೇಕು. ನಾನು ಸ್ವಲ್ಪ ಬೇರೆ ವಿಷಯದಲ್ಲಿ ಬಿಸಿ ಆಗಿದ್ದೀನಿ ಈಗ. ಆ್ಯಂಡ್ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಹೋಪ್ ಸೋನುದು ಅಷ್ಟರಲ್ಲಿ 10 million ರೀಚ್ ಆಗಿ ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆಗ 10 million ಪೀಪಲ್ ಕೂಡ ನನಗೆ 10 ದಿನದಲ್ಲಿ ಸಬ್ಸ್ಕ್ರೈಬ್ ಮಾಡೋ ಥರ. ದಟ್ಸ್ ಹೌ ಬಿಸ್ನೆಸ್ ಆಯಿತಾ. ಅವಳಿಗೆ ನಾನು ಕಂಟೆಂಟ್ ಕೊಡ್ತೀನಿ ಅಂಟಿಲ್ ಶಿ ರೀಚ್ 10 million. 1 million ಅಲ್ಲ, ಎಕ್ಸ್ಪೆಕ್ಟೇಷನ್ ದೇವ್ರೆ ಅಲ್ಲ 10K ಅಲ್ಲ, 300 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ. 300 ಇಲ್ಲ. ಫೇಮಸ್ ಯೂಟ್ಯೂಬರ್ ಆದರೆ ನಿನ್ನೆ ಯೂಟ್ಯೂಬಲ್ಲಿ ನಾನೇ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ. ಎಸ್ ಎಲ್ ಗಿವ್ ಒನ್ ಮೋಟಿವೇಶನ್ ಆಯಿತಾ. ಏನಂದರೆ
ಸೊ ಇವಾಗಷ್ಟೇ ನಾವು ವಾಪಸ್ ಬಂದ್ವಿ ಆಯಿತಾ. ಬಂದುಬಿಟ್ಟು ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಇವಾಗ ಡಿನ್ನರ್ಗೆ ಆಚೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀವಿ. ಯಾಕೋ ನಾನು ಈಚೆ ಸೈಡ್ ಸಣ್ಣ, ಈಚೆ ಸೈಡ್ ದಪ್ಪ ಕಾಣ್ತಿದ್ದೀನಿ. ಈವನ್ ಸೊಂಟನೂ ಹಂಗೆ. ಸೊ ಪ್ಲೀಸ್ ಏನಾದರೂ ಸಜೆಸ್ಟ್ ಮಾಡಿ ಸ್ವಲ್ಪ ಸಣ್ಣ ಆಗೋಕ್ಕೆ. ಸೊ ಇವಾಗ ನಾವು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಹೋಗ್ತಿರೋದು. ಸೊ ಅಲ್ಲೋಗಿ ಎಲ್ಲಿ ಹೋಗ್ತಿರೋದು ನಾವು ಕೋರಮಂಗ್ಲಾಗೆ. ಸೊ ಕೋರಮಂಗ್ಲಾಗ ಹೋಗಿ ಅಲ್ಲೋಗಿ ಸಿಗ್ತೀವಿ ಮತ್ತೆ ವಿಡಿಯೋದಲ್ಲಿ. See you later. Like, subscribe. ಸೊ ಫೈನಲಿ ನಾವಿವಾಗ ಹೊರಟ್ವಿ ಆಯಿತಾ. ಸೊ ಹೋಗುವಾಗ ತುಂಬ ಮಳೆ ಬರ್ತಿತ್ತು. ಫೈನಲಿ ರೀಚ್ ಆದ್ವಿ ಪ್ಲೇಸ್ಗೆ. ಮತ್ತು ನನಗೇನು ಅಲ್ಲಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇಷ್ಟು ವೀಡಿಯೋ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು.